ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟಕ್ಕೆ ಮಿತಿ ಮೀರ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ನಾಡ ದ್ರೋಹಿಗಳಿಂದ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಿದೆ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡರು ಬಾಲವನ್ನ ಬಿಚ್ಚಿದ್ದಾರೆ. ಪುಂಡಾಟಿಕೆ ಮುಂದುವರೆದಿದೆ. ಗಡಿ ಜಿಲ್ಲೆಯಲ್ಲಿ ನಾಡ ದ್ರೋಹಿಗಳಿಂದ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವದ ದಿನವೇ ಎಂಇಎಸ್ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಅತ್ತ ಸಡಗರದ ಕನ್ನಡ ರಾಜ್ಯೋತ್ಸವ, ಇತ್ತ ಕರಾಳ ದಿನ. ಧರ್ಮವೀರ ಸಂಭಾಜಿ ಮೈದಾನದಿಂದ ಎಂಇಎಸ್ ರ್ಯಾಲಿ. ಕಪ್ಪು ಬಟ್ಟೆಯನ್ನ ಧರಿಸಿ ಕರಾಳ ದಿನವನ್ನ ಎಂಇಎಸ್ ಪುಂಡರು ಆಚರಿಸ್ತಾ ಇದ್ದಾರೆ. ಬೀದರ್, ಭಾಲ್ಕಿ, ನಿಪ್ಪಾಣಿ, ಬೆಳಗಾವಿ ನಮ್ಮದೇ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ತಿದ್ದಾರೆ. ಮಹಾರಾಷ್ಟ್ರದ ಹೋಗಿ ಜೈಕಾರ ಹಾಕಿ ಇಲ್ಲಿ ಬಂದು ಜೈಕಾರ ಹಾಕಂತ ಅವಶ್ಯಕತೆ, ಅನಿವಾರ್ಯತೆ ಏನಿದೆ? ಎಂಇಎಸ್ ಪುಂಡರು ಎಷ್ಟು ಪುಂಡಾಟಿಕೆ ಮಾಡ್ತಾರೆ ಅಂತ ಅಂದ್ರೆ ಪೊಲೀಸರು ಎಷ್ಟೇ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಇದಕ್ಕೆ ಬ್ರೇಕ್ ಯಾವಾಗ ಅಂತ ಅನ್ಸುತ್ತೆ. ಯಾವಾಗ್ಲೂ ಗಡಿ ಜಿಲ್ಲೆಗಳಲ್ಲಿ ಈ ರೀತಿಯ ಪುಂಡಾಟಿಕೆಯನ್ನು ಎಂಇಎಸ್ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ ಈ ಎಂಇಎಸ್ ಪುಂಡರು ಮತ್ತೆ ತಮ್ಮ ಬಾಲವನ್ನ ಬಿಚ್ಚಿ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಒಂದು ಕಡೆ ಪೊಲೀಸರು ಹೋಗಿ ಎಂಇಎಸ್ ಅವ್ರ ಜೊತೆ ಫೋಟೋ ತಗೋತಾರೆ, ಮತ್ತೊಂದು ಕಡೆ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಏನಿದೆ ಈ ಕುರಿತು ಅಪ್ಡೇಟ್ಸ್ ಪ್ರಶಾಂತ್? ಖಂಡಿತ ಸಾಹಿತ್ಯ ಏನಂತಂದ್ರೆ ಬೆಳಗಾವಿಯಲ್ಲಿ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮಹಾರಾಷ್ಟ್ರದ ಏಕೀಕರಣ ಸಮಿತಿ ವತಿಯಿಂದ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮಾರುತಿ ಪೊಲೀಸ್ ಠಾಣೆಯ ಸಿಪಿಐ ಎಂಜೆ ಕಾಲ್ಮಿರ್ಜಿ ಏನಿದ್ದಾರೆ, ಈ ಮಹಾರಾಷ್ಟ್ರದ ಎಂಇಎಸ್ ಪುಂಡರ ಜೊತೆ ಒಂದಿಷ್ಟು ಸೆಲ್ಫಿಗಳನ್ನ ತಗೊಂಡು ಸಾಕಷ್ಟು ರೀತಿ ಕನ್ನಡ ಪರ ಹೋರಾಟಗಾರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇದಷ್ಟಲ್ಲದೆ ಭಾಷಾ ಸಾಮರಸ್ಯ, ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆ ಸೇರಿ ಹಲವು ಆರೋಪಿಯಾಗಿರುವಂತಹ ಶುಭಂ ಶೆಳ್ಕೆ ಅವರ ಜೊತೆನೆ ಇಲ್ಲಿ ಮಾರುತಿ ಸಿಪಿಐ ಇಲ್ಲಿ ಸೆಲ್ಫಿ ಅಂತ ತಿಳ್ಕೊಂಡು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ಏನಂತಂದ್ರೆ ಈಗಾಗಲೇ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ, ಈಗ ಏನಂತಂದ್ರೆ ಬೆಳಗಾವಿಯ ಧರ್ಮವೀರ ಸಂಭಾಜಿ ಮೈದಾನದಲ್ಲಿ ಸೇರಿ ಅಲ್ಲಿಂದ ರ್ಯಾಲಿಯನ್ನ ನಾಡದ್ರೋಹಿಗಳು ಕರಾಳ ದಿನಾಚರಣೆ ಮುಂದಾಗಿರುವಂತದ್ದು. ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಕರಾಳ ದಿನಾಚರಣೆಗೆ ಮುಂದಾಗಿದ್ದಾರೆ. ಧರ್ಮವೀರ ಸಂಭಾಜಿ ಮೈದಾನದಿಂದ ಬಾತ್ಕಾಂಡೆ ನಗರ, ಪೋರ್ಟ್ ರೋಡ್, ಪಾಟೀಲ್ ಗಲ್ಲಿ ಸೇರಿದಂತೆ ಹಲವು ಮರಾಠ ಗಲಿಗೆ ಹೋಗಿ ಇಲ್ಲಿ ಮುಕ್ತಾಯ ಸಹ ಆಗ್ಲಿರುವಂತದ್ದು. ಬೀದರ್, ಬಾಲ್ಕಿ, ನಿಪ್ಪಾಣಿ, ಬೆಳಗಾವಿ ನಮ್ಮದೇ ಒಂದು ಕೂಗಿ ಹಾಕಿ ಇಲ್ಲಿ ಎಂಇಎಸ್ ಪುಂಡಾಟಿಕೆಯನ್ನ ಮೆರೆತಾ ಇದ್ರು. ಆ ಬಯಲಿ ಬೆಳಗಾವಿ ಪೊಲೀಸರು ಅಂದ್ರೆ ಈಗಾಗಲೇ ಜಿಲ್ಲಾಡಳಿತ ಕರಾಳ ದಿನಾಚರಣೆಗೆ ಅವಕಾಶ ನೀಡಲಿಲ್ಲ. ಅದರ ಬಂದರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಎಡವಟ್ಟು ಸಹ ಸಾಕಷ್ಟು ಸ್ಥಿತಿ ಆಗಿರುವಂತದ್ದು. ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದೀಗ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಸಿಪಿಐ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈತ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಸಹ ಆಕ್ರೋಶದ ಭಾಷಣವನ್ನು ಮಾಡಿದ್ದಾರೆ. ಎಂಇಎಸ್ ಪುಂಡರು ಬಾಲ ಮುಚ್ಕೊಂಡಿರೋದಾದ್ರೆ ನಾವು ಪರಿಣಾಮ ಬೇರೆ ಇರುತ್ತೆ, ಯಾವುದೇ ರೀತಿಯಾಗಿ ಇಲ್ಲಿ ಕರಾಳ ದಿನಾಚರಣೆ ಆಚರಣೆ ಮಾಡಿಕೊಡಬಾರ್ದು, ಇಲ್ಲಾಂದ್ರೆ ನೀವು ಹೇಗೆ ಬೆಳಗಾವಿಯನ್ನ ಬೆಳ್ತೀರಿ, ನಾವು ಮುಂಬೈಯನ್ನ ಕೇಳುವಂತ ಪ್ರಸಂಗ ಸಹ ಬರುತ್ತೆ ಅಂತ ಹೇಳಿ ಲಕ್ಷ್ಮಣ ಸವದಿ ಅವರು ಎಂಇಎಸ್ ಪುಂಡರಿಗೆ ಖಡಕ್ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದ್ರೆ ಸಂಗೀತ ಏನಂತಂದ್ರೆ ಬೆಳಗಾವಿಯಲ್ಲಿ ಕನ್ನಡ ಹಬ್ಬ ನವೆಂಬರ್ 1ರಂದು ಏನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಕರಾಳ ದಿನಾಚರಣೆ ಮಾಡುವ ಮೂಲಕ ಇಲ್ಲಿ ಎಂಇಎಸ್ ಪುಂಡರು ಅಂತಂದ್ರೆ ಇಲ್ಲಿ ಕರಾಳತೆಯನ್ನ ಇಲ್ಲಿ ಮೆರೆದಿರುವಂತದ್ದು ಸಾಹಿತ್ಯ. ಇನ್ನು ಪ್ರಶಾಂತ್, ಈಗ ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಮೇಲೆ ಪೊಲೀಸರು ಅದನ್ನ ತಡೆ ಹಿಡಿಯುವ ಕೆಲಸವನ್ನ ಮಾಡ್ಬೇಕು. ಆದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ಸಾಹಿತ್ಯ ಏನಂತಂದ್ರೆ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕರಾಳ ದಿನಾಚರಣೆಗೆ ಅವಕಾಶ ಸಹ ನೀಡಿರಲಿಲ್ಲ. ಆದ್ರೂ ಸಹ ಎಂಇಎಸ್ ಪುಂಡರು ಬೆಳಗಾವಿಗೆ ಆಗಮಿಸಿ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಇಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬ ಪ್ರಶ್ನೆ ಸಹ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಸಿಪಿ ಅವರ ಸೆಲ್ಫಿಯನ್ನು ತಗೊಂಡು ಈ ಒಂದು ನಡೆ ಪೊಲೀಸ್ ಇಲಾಖೆಯ ಒಂದು ಅಗೌರವ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಕನ್ನಡವನ್ನೇ ಇಲ್ಲಿ ಕರ್ನಾಟಕ ಹೋರಾಟಗಾರರಿಗೆ ಪ್ರೋತ್ಸಾಹಿಸಬೇಕಂತ ಬೆಳಗಾವಿ ಪೊಲೀಸರಿದ್ದಾರೆ. ಎಂಇಎಸ್ ಪುಂಡರ ಜೊತೆ ಇಲ್ಲಿ ಸೆಲ್ಫಿಯನ್ನು ತಗೊಂಡುತ್ತಾರೆ ಅಂದ್ರೆ ಎಷ್ಟು ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೋದಕ್ಕೆ ಯಾವ ರೀತಿಯಾಗಿ ಬೆಳಗಾವಿ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಕಾರಣ ಎಂಬುದು ಈ ಒಂದು ಪೊಲೀಸ್ ಅಧಿಕಾರಿಯ ನಡೆಯಿಂದ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.